ಹೋಗಿದ್ರಿ. ಸೊ ಹ್ಮ್. ಜೈಲಲ್ಲಿ ನಿಮಗೆ ಗೊತ್ತಿರ್ಬೋದು ನಟ ದರ್ಶನ್ ಅವರು ಸಹ ಇದ್ದಾರೆ. ಸೊ ಹೌದು. ಏನಾದ್ರು ನೋಡಿದ್ರಾ ಅಥವಾ ಎಲ್ಲಾದ್ರೂ ಸಿಕ್ಕಿದ್ರಾ? ಅಂದ್ರೆ ಸಿಗೋದು ಅಂದ್ರೆ ನೀವು ಅಲ್ಲೆಲ್ಲಾದ್ರೂ ಹೊರಗಡೆ ಹೋಗುವಾಗ ಒಳಗಡೆ ಸೆಲ್ಗಳಲ್ಲಿ ಇಲ್ಲ ನೋ ಆತರ ಎಲ್ಲ ಫೆಸಿಲಿಟೀಸ್ ಇಲ್ಲ. ಮೆನ್ ಬ್ಯಾರಕ್ ಹೋಗಕ್ಕೆ ಇಲ್ಲ, ಅವ್ರ ಈ ಕಡೆ ಬರೋದಕ್ಕೆ ಅದೆಲ್ಲ ಫೆಸಿಲಿಟೀಸ್ ಇಲ್ಲ. ಓಕೆ. ಬಟ್ ನಮ್ಗೆ ವಿ ಕೋರ್ಟ್ ಅಂತ ಇರುತ್ತೆ. ನಮ್ಗೆ ಕೋರ್ಟ್ ಇರೋದ್ರಿಂದ ಅವ್ರಿಗೂ ಕೋರ್ಟ್ ಇರೋದ್ರಿಂದ ಎಲ್ಲಾರು ಅಲ್ಲಿ ನೋಡ್ಬೋದು ಕೋರ್ಟ್ ಹಾ ಅಲ್ಲಿ, ಹಾ ಹಾ ಹಾ. ಸಿಸ್ಟಮ್ ಅಲ್ಲಿ. ಸೊ ಆತರ ಒಂದು 3-4 ಟೈಮ್ಸ್ ಅವ್ರ ಕೋರ್ಟ್ ನಡೆಯೋಂತ ಸಮಯದಲ್ಲಿ ನಮಗೂ ಅದೇ ಡೇಟ್ ಇದ್ದಂತ ಸಮಯದಲ್ಲಿ ಓಕೆ. ಸೊ ಸಿಸ್ಟಮ್ ಅಲ್ಲೆಲ್ಲ ನೋಡಿದಿರಿ. ಹ್ಮ್ ಹ್ಮ್. ತುಂಬಾ ತುಂಬಾ ಮಾನಸಿಕವಾಗಿ ಕುಗ್ಗಿದ್ದಾರೆ. ಓಕೆ. ಬಟ್ ಅಭಿಮಾನಿಗಳ ಆಶೀರ್ವಾದ, ಸೆಲೆಬ್ರಿಟೀಸ್ ಒಂದು ಧೈರ್ಯನೇ ಅವರ ತಾಕತ್ತು. ಬಟ್ ಗೊತ್ತಲ್ವಾ, ಮಾಡಬಾರ್ದು ಸವಾಸ ಮಾಡಿ ಇವತ್ತು ಈ ಪರಿಸ್ಥಿತಿ ಅನುಭವಿಸ್ತಾ ಇದಾರೆ. ಆದಷ್ಟು ಬೇಗ ಹೊರಗಡೆ ಬರ್ಲಿ ಅಂತ ಕೇಳ್ಕೊಳ್ಳೋಣ. ಬಟ್ ಅವ್ರಿಗೆ ಯಾವುದೇ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ. ಅಂದ್ರೆ ಸೌಕರ್ಯ ಅನ್ನೋದಕ್ಕಿಂತ ಹೆಚ್ಚು ಜೈಲಧಿಕಾರಿ ಹೇಳ್ತಾರೆ ನಾವು ಏನ್ ಕೊಡ್ಬೇಕೋ ಅದ್ ಕೊಡ್ತಾ ಇದೀವಿ ಅಂತ. ಬಟ್ ತುಂಬಾ ಹೌದು, ಸ್ಟ್ರಿಕ್ಟ್ ಆಗಿದ್ದಾರೆ ಅನ್ನೋ ಒಂದು ವಿಷಯನ ಕೇಳ್ಪಟ್ವಿ. ಅಂದ್ರೆ ತುಂಬಾ ಆ, ಆ, ಸ್ಟ್ರಿಕ್ಟ್ ಆಗಿದೆ ಸರ್. ಹಾ ಹಾ ಹಾ. ಅಲೋಕ್ ಕುಮಾರ್ ಸರ್ ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ. ಅವ್ರು ಏನ್ ಕೊಡ್ಬೇಕು, ಊಟ ಕೊಡ್ಬೇಕು, ಏನ್ ಕೊಡ್ಬೇಕು ಅಷ್ಟು ಬಿಟ್ರೆ ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ. ಮೆನ್ಸ್ ಕಡೆ ಅಂತೂ ಯಾವಾಗ್ಲೂ ಲಾಕ್ ಆಗಿರುತ್ತೆ. ಯಾರು ಓಕೆ. ಫಸ್ಟ್ ತರ ಓಡಾಟ ಆ ತರ ಎಲ್ಲ ಎಂತದ್ದು ಇಲ್ಲ, ಲಾಕ್ ಹ್ಮ್. ಆಗಿರುತ್ತೆ. ಊಟ ಕೊಡ್ತಾರೆ, ಲಾಕ್ ಮಾಡ್ತಾರೆ. ಸೊ ತುಂಬಾ ಸಿಸ್ಟಮ್ ಚೇಂಜ್ ಮಾಡಿದ್ದಾರೆ ಅಲ್ಲಿ. ಅಂದ್ರೆ ಎಲ್ಲರ ಮಧ್ಯೆ ಬಿಟ್ಟಿದಾರಾ ಅಥವಾ ಸಪರೇಟ್ ಬ್ಯಾರಕ್ ಅಲ್ಲಿ ಇದಾರಾ? ಅಂದ್ರೆ ಇರ್ತಾರೆ, ಓಕೆ. ಯಾರು ಇಲ್ಲ ಅಂತಲ್ಲ, ಅವ್ರ ಜೊತೆ ಇರ್ತಾರೆ, ಹ್ಮ್ ಹ್ಮ್. ಸಜ್ಜದವರೆಲ್ಲ ಇರ್ತಾರೆ. ಬಟ್ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಆ ತರ ಎಲ್ಲ ಫ್ರೀಡಮ್ ಆಗಿ ಓಡಾಡ್ಕೊಂಡಿರ್ಬೋದು ಹಂಗೆಲ್ಲ ಏನೂ ಅಲ್ಲ ಇಲ್ಲ. ಕ್ವಾರಂಟೈನ್ ಸೆಲ್ ಅಂತಾರಲ್ಲ, ಸೊ ಆತರ ಏನಾದ್ರು? ಹೌದೌದು, ಕ್ವಾರಂಟೈನ್ ಅಲ್ಲೇ ಇದ್ದಾರೆ ಅವರು. ಸೊ ಬೇರೆಯವ್ರ ಜೊತೆ ಹೊರಗಡೆ ಹೋಗೋದಾಗ್ಲಿ ಕ್ವಾರಂಟೈನ್ ಇಲ್ಲ ಸೆಲ್ ಇಂದ ಇಲ್ಲ, ಅದೆಲ್ಲ ಏನೂ ಇಲ್ಲ ಸರ್. ಯಾಕೆಂದ್ರೆ ಅಲ್ಲೂ ಇವು ಕೆಲವೊಂದು ಅಧಿಕಾರಿಗಳು ಹೇಳಿದ್ದು ಕೇಳ್ಪಟ್ಟೆ. ಬಟ್ ಹ್ಮ್. ಅಲ್ಲೂ ದೇವಸ್ಥಾನಗಳಿರುತ್ತೆ, ಚರ್ಚ್ಗಳಿರುತ್ತೆ, ಮತ್ತೆ ಈ ತರ ಆಸ್ಪತ್ರೆಗಳೆಲ್ಲ ಇರುತ್ತಂತಲ್ಲ, ಅಲ್ಲೆಲ್ಲ ಹೌದು, ಹೋಗ್ಬೋದಂತಲ್ಲ? ಅಂದ್ರೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟಲ್ಗೆ ಹೋಗ್ತಾರೆ, ಇಲ್ಲ ಡಾಕ್ಟರೇ ಬರ್ತಾರೆ. ಓಕೆ. ಇವಾಗ ಇಲ್ಲೂ ಅಷ್ಟೇ, ವುಮನ್ ಬ್ಯಾರಕ್ ಅಲ್ಲೂ ಅಷ್ಟೇ, ಡಾಕ್ಟರ್ಸ್ ಬಂದೋಗಿ ಹೇಳ್ತಾರೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದೆ ತೋರಿಸ್ಕೊಳ್ತೀರಾ ಅಂತ ಕೇಳ್ತಾರೆ. ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಹ್ಮ್. ಬಟ್ ಅದೊಂದು ಟೈಮ್ ಅಂತ ಇರುತ್ತೆ, ಅದಾದ್ಮೇಲೆ ಲಾಕ್ ಮಾಡ್ತಾರೆ. ಎಲ್ಲ ಬೆಳಗ್ಗೆ ದೇವಸ್ಥಾನ, ಹಾಸ್ಪಿಟಲ್, ತಿಂಡಿ ಎಲ್ಲ ಆದ್ಮೇಲೆ ಮತ್ತೆ ಲಾಕ್ ಮಾಡ್ಬಿಡ್ತಾರೆ ಎಲ್ಲಾರ್ಗುನು. ಮತ್ತೆ ಮಧ್ಯಾಹ್ನ ಲಂಚ್ಗೆ ಬಿಡೋದು. ಹ್ಮ್ ಹ್ಮ್ ಹ್ಮ್. ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ. ಮೇಡಮ್, ಈಗ ನೀವು ಮಹಿಳೆ ಇದ್ರಲ್ಲಿ ಸೆಲ್ ಇರ್ತೀರಾ. ಸೊ ಆ ಟೈಮಲ್ಲಿ ನೀವು ಪವಿತ್ರ ಗೌಡ ಅವ್ರೇನಾದ್ರು ಭೇಟಿ ಆದ್ರ ಅಥವಾ ಸಿಕ್ಕಿದ್ರಾ? ಯಾವ ರೀತಿ ಇದಾರೆ ಅವರು? ಸೇಮ್ ದರ್ಶನ್ ಅವ್ರ ರೀತಿನೇ ತುಂಬಾ ಸ್ಟ್ರಿಕ್ಟ್ ಆಗಿದಾರಾ? ಯಾವ ತರ ಇದಾರೆ? ಅವಳಿಗಷ್ಟು ಫ್ರೀಡಮ್ ಯಾವ ಆರೋಪಿಗೂನು ಇಲ್ಲ ಅಲ್ಲಿ. ಅಷ್ಟು ಫ್ರೀಡಮ್ ಆಗಿರ್ತಾಳೆ. ಹಾ. ಎಲ್ಲಾ ಲಾಕ್ ಮಾಡಿದ್ರೇನು ಅವಳು ಓಡಾಡ್ಕೊಂಡು ಆರಾಮಾಗಿ ಇರ್ತಾಳೆ. ಅಲ್ಲಿ ನಮ್ ಮುಂದೆನೆ ಇರ್ತಾಳೆ. ಅವಳಿಗೇನು ಸಪ್ರೇಟ್ ಸೆಲ್ ಅನ್ನೋದು ಕೊಟ್ಟಿದ್ರು. ನಾನು ಹೋದ್ಮೇಲೆ ಕೆಲವೊಂದು ಆಲ್ಫಾಬೆಟ್ಸ್ ಪ್ರಕಾರ ಚೇಂಜ್ ಮಾಡ್ಬೇಕಂತ ಅಲೋಕ್ ಕುಮಾರ್ ಸರ್ ಆರ್ಡರ್ ಮಾಡ್ದಾಗ ಓಕೆ. ಅವಳ ರೂಮಲ್ಲಿ ಇಬ್ರೇ ಇದ್ರು. ಯಾಕೆ ಹ್ಮ್ ಎಲ್ಲಾ ರೂಮು ಚೇಂಜ್ ಮಾಡ್ತೀರಾ? ಅವಳಿಗೆ ಯಾಕೆ ಸ್ಪೆಷಲ್ ಟ್ರೀಟ್ಮೆಂಟು? ಹೊರಗಡೆ ಮಾಧ್ಯಮಗಳಲ್ಲಿ ಊಟ ಸಿಗ್ತಾ ಇಲ್ಲ, ಮತ್ತೊಂದ್ ಸಿಗ್ತಾ ಇಲ್ಲ ಅಂತಾರೆ. ಆರಾಮಾಗಿದ್ದಾಳೆ, ಹ್ಮ್ ಆರಾಮಾಗಿ ಡ್ರೆಸ್ ಅಪ್ ಮಾಡ್ಕೊಂಡು, ಹ್ಮ್ ಹ್ಮ್ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು, ಯಾವುದೇ ತರ ಅವಳ ಮುಖದಲ್ಲಿ ಕಷ್ಟ ಅನ್ನೋದು ಗೊತ್ತಿಲ್ಲ. ಅಂಡ್ ಅವಳಿಗೆ ನಾನ್ ಗೊತ್ತಿರೋದ್ರಿಂದ ಹ್ಮ್. ಒಂದ್ 2-3 ಸಲ ಸಣ್ಣ ಪುಟ್ಟ ಕಿರಿಕಿರಿ ಆಗಿದೆ ಹೊರತು, ಓಕೆ. ಬಟ್ ನೆಮ್ಮದಿಯಾಗಿ ಚೆನ್ನಾಗಿದ್ದಾಳೆ. ಎಲ್ಲಾ ಫೆಸಿಲಿಟೀಸು ಇದೆ. ಜೈಲ್ ಊಟ ಅಂತೂ ತಿಂತಾ ಇಲ್ಲ ಪವಿತ್ರ, ಯಾಕಂದ್ರೆ ಸ್ಟಾಫ್ ಊಟನೇ ಅವಳು ತಿಂತಾ ಇರೋದು. ಓಕೆ. ಅಂದ್ರೆ ಸ್ಟಾಫ್ ಸ್ಟಾಫ್ಗಳು ಬರೋ ತಿನ್ನೋ ಊಟ? ಸ್ಟಾಫ್ಗೆ ಸಪರೇಟ್ ಊಟ ಬರುತ್ತೆ. ಬಿಕಾಸ್ ಜೈಲಲ್ಲಿರುವಂತ ಆರೋಪಿಗಳಿಗೆ ಮೆಡಿಸಿನ್ ಫುಡ್ ಬರುತ್ತೆ. ಹ್ಮ್ ಹ್ಮ್ ಹ್ಮ್. ಸ್ಟಾಫ್ ಬರುವಂತ ಊಟ ತಿಂತಾಳೆ. ಮತ್ತೆ ಅಲ್ಲಿನ ಪೊಲೀಸರು ಕೆಲವರು ಬಾಕ್ಸ್ ತರ್ತಾರೆ, ಆ ಬಾಕ್ಸ್ ಅವಳಿಗೆ ಹೋಗುತ್ತೆ. ಹ್ಮ್ ಅಂಡ್ ಹ್ಮ್ ಬೆಳಿಗ್ಗೆ ಇದ್ರೆ ಏನ್ ಅಲ್ಲಿನ ಸಿಬ್ಬಂದಿಗಳಿಗೆ ಟೀ ಕಾಫಿ ಮಾಡ್ತಾರೆ, ಅದನ್ನ ಅವಳಿಗೂ ಕಳಿಸ್ತಾರೆ. ಹ್ಮ್ ಹ್ಮ್. ಅಂಡ್ ಆರಾಮಾಗಿ ಪೊಲೀಸ್ ಅವ್ರು ಅಲ್ಲಿ ಕುತ್ಕೊಳ್ಳುವಂತ ಟೇಬಲ್ ಮೇಲೆ ಕುತ್ಕೊಂಡು ಆರಾಮಾಗಿರ್ತಾಳೆ. ಯಾವುದೇ ತರ ಅವಳಿಗೆ ಒಂದು ಸ್ಟ್ರಿಕ್ಟ್ ಅನ್ನೋದಿಲ್ಲ. ಫ್ರೀಡಮ್ ಆಗಿ ಲೈಬ್ರರಿ, ಟೈಲರ್ ಶಾಪು, ಹ್ಮ್. ಅಲ್ಲೊಂದು ಸಲೂನ್ ಪಾರ್ಲರ್ ತರ ಇರುತ್ತೆ, ಕೋರ್ಟ್, ಎಲ್ಲಾ ಕಡೆ ಓಡಾಡ್ಕೊಂಡು ಆರಾಮಾಗಿರ್ತಾಳೆ. ಅಲ್ಲ ಯಾವುದೇ ತರ ಅವಳಿಗೆ ಬಟ್ ಈಗ ದರ್ಶನ್ ಅವರಾಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಇಬ್ರು ಅರೆಸ್ಟ್ ಆಗಿರೋದು ಮತ್ತೆ ಜೈಲಲ್ಲಿ ಇರೋದು ಒಂದೇ ಆರೋಪದಡಿ. ಸೊ ಹೌದು. ಆ ತರ ಇದ್ದಾಗ ಇಬ್ರಿಗೂ ಒಂದೇ ತರ ಶಿಕ್ಷೆ ಕೊಡ್ಬೇಕಲ್ಲ? ಶಿಕ್ಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೇ ತರ ಮ್ಯಾನ್ಯುಯಲ್ಸ್, ಜೈಲ್ ಮ್ಯಾನ್ಯುಯಲ್ ಒಂದೇ ತರ ಇರುತ್ತಲ್ವಾ? ಯಾಕೆ ಆ ತರ ಸೊ ಚೇಂಜ್? ಸಿಬ್ಬಂದಿಗಳು ಸರಿ ಇಲ್ಲ. ಹಾ ಅಂಡ್ ಹಾ. ಹೈಯರ್ ಆಫೀಸರ್ಸ್ಗೆ ಹೊರಗಡೆ ಅಲೋಕ್ ಕುಮಾರ್ ಸರ್ ಅವ್ರಿಗೆ ಗೊತ್ತಿಲ್ಲ. ಹ್ಮ್ ಹ್ಮ್ ಹ್ಮ್. ಇಲ್ಲಿನ ಜೈಲಿನ ಸಿಬ್ಬಂದಿಗಳೇ ಅವ್ರಿಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇರುವಾಗ, ಹ್ಮ್ ಹ್ಮ್ ಸೊ ಹ್ಮ್. ಯಾರು ಅದನ್ನ ಕೇಳ್ತಾರೆ ಹೇಳಿ? ಇವಾಗ ನಾನೇನೋ ಮಾತಾಡ್ಬೋದು ಸ್ಟ್ರಾಂಗ್ ಆಗಿ, ಬಟ್ ಹ್ಮ್ ಬೇರೆ ಆರೋಪಿಗಳು ಅಯ್ಯೋ ಬಂದಿದ್ದೀರಿ ಹೋದ್ರೆ ಸಾಕು ಅನ್ನೋಂಥದ್ದು ಇರ್ತಾರೆ ಹ್ಮ್ 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 ಹ್ಮ್. ಅಲ್ವಾ? ಸೊ ಅತಿ ಹೆಚ್ಚು ಫೆಸಿಲಿಟೀಸ್ ಒಳಗ್ ಸಿಗ್ತಾ ಇದೆ. ನಾನು ಅದನ್ನೇ ಹೇಳಿದ್. ಮತ್ತೆ VIP ತರ ಟ್ರೀಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಬಿಕಾಸ್ ಅವರು ಸಾಮಾನ್ಯ ಆರೋಪಿ ಅಂತ ಇರ್ಬೇಕನ್ನೋದೇ ಇರೋದು.
ಅಲ್ಲ ಈಗ ಆಯ್ತಾ ಅದೇ ವಿಚಾರವಾಗಿ ಸಾರಿ ಹ್ಮ್ ಅದೇ ವಿಚಾರವಾಗಿ ಈಗ ದರ್ಶನ್ ಅವ್ರನ್ನು ಅಷ್ಟೇ ಹ್ಮ್ ವಿವಿಐಪಿ ಅಂತ ಟ್ರೀಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೇನೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು ಅವ್ರಿಗೆ ನಾರ್ಮಲ್ ಬೇರೆ ಕೈದಿನ ಹೇಗ್ ನೋಡ್ಕೊತಿರೋ ಅದೇ ರೀತಿ ನೋಡ್ಕೊಳ್ಳಿ ಅಂತಾನೆ ಆರ್ಡರ್ ಮಾಡಿದ್ದು. ಸೊ ಹೌದು ಅದನ್ನ ಎಲ್ಲ ಅಕ್ಸೆಪ್ಟ್ ಮಾಡಿದ್ದಾರೆ, ಮತ್ತೆ ಅದೇ ರೀತಿ ಇದಾರೆ ಅನ್ನೋ ಸುದ್ದಿನೂ ಕೇಳ್ಪಟ್ವಿ. ಬಟ್ ನೀವು ಈ ಹೌದು ರೀತಿ ಹೇಳ್ತಾ ಇರೋದ್ ನೋಡಿದ್ರೆ ಈಗ ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಈಗ ಜೈಲಧಿಕಾರಿಗಳು ಎಲ್ರಿಗೂ ಒಂದೇ ರೀತಿ ನೋಡ್ಕೋಬೇಕಲ್ವಾ? ನಾನು ಆ ವಿಚಾರದಲ್ಲಿ ಧ್ವನಿ ಎತ್ತಿದ್ದು ಆಯ್ತು, ಒಳಗಡೆ ಜೈಲಲ್ಲಿ ಜಗಳ ಆಗಿದ್ದು ಆಯ್ತು, ಸಿಬ್ಬಂದಿಗಳ ಜೊತೆನೆ ಪೊಲೀಸವ್ರ ಜೊತೆನೆ ಹ್ಮ್ ಜಗಳ ಮಾಡಿದೀನಿ. ಇದೇನ್ ಇವ್ಳಿಗೆ ಇಷ್ಟೊಂದು ಫೆಸಿಲಿಟೀಸು. ಹ್ಮ್ ಹ್ಮ್ ಆಮೇಲೆ ಅಲ್ಲಿ ನೋಡಿದ್ರೆ ಒಬ್ರು ಬಟ್ಟೆ ಒಗ್ಯಕ್ ಒಬ್ಬರನ್ನ, ಬಿಸಿ ನೀರ್ ತರಕ್ ಒಬ್ಬರನ್ನ, ಹ್ಮ್ ಅವಳ ಊಟ ತಂದ್ ಕೊಡಕ್ ಒಬ್ಬರನ್ನ, ಅವ್ರಿಗೆ ಸಂಬಳ ಕೊಡ್ತಾಳೆ. ಈ ತರ ಹಿಂಗ್ ಮಾಡ್ಕೊಂಡ್ ಬದುಕ್ತಾ ಇದ್ದಾಳೆ. ಅಲ್ಲೂ ಕೂಡ ಏನೋ ಅವಳು ಇರುವಂತ ಸೆಲ್ನ ಅವಳದೇ ಒಂದು ರೂಮ್ ತರ ಮಾಡ್ಕೊಂಡು ಹ್ಮ್ ಹ್ಮ್ ಎಷ್ಟು ರಾಜಾರೋಷವಾಗಿ ಬದುಕ್ತಾ ಇದ್ದಾಳೆ ಅಂದ್ರೆ ಏನು ಅಲ್ಲಿ ಒಂದ್ ಅವಳು ಕುಗ್ಗಿದಾಳೆ ಇಲ್ಲ ಮಾನಸಿಕವಾಗಿ ನೋವು ಪಡ್ತಾ ಇದ್ದಾಳೆ ಎಂತದೂ ಇಲ್ಲ. ಹ್ಮ್ ಹ್ಮ್ ರಿಯಲ್ ಆಗಿ ಇಲ್ಲಿ ಫೇಸ್ ಮಾಡ್ತಾ ಇರೋದು, ಅನುಭವಿಸ್ತಾ ಇರೋದು ಹ್ಮ್ ಹ್ಮ್ ದರ್ಶನ್ ಅಣ್ಣ ಅವರು. ಅಲ್ಲ ಮೇಡಮ್, ಈಗ ಆಕ್ಚುಲಿ ಇದು ಒಂಥರ ಆಶ್ಚರ್ಯವಾಗಿದೆ. ಯಾಕೆಂದ್ರೆ ಈಗ ದರ್ಶನ್ ಅವ್ರ ಮೇಲೆ ಅಷ್ಟೇ ಫೋಕಸ್ ಆಗ್ತಿತ್ತು. ಹ್ಮ್ ಯಾವುದೇ ಒಂದು ನ್ಯೂಸ್ ಸುದ್ದಿಗಳಾಗ್ಲಿ ಏನೇ ಆಗ್ಲಿ, ದರ್ಶನ್ ಅವ್ರು ಹೇಗಿದ್ದಾರೆ, ಅವ್ರ ಮೇಲೆ ಹ್ಮ್ ನಿಜವಾಗ್ಲೂ ಐಷಾರಾಮಿ ಜೀವನ ನಡೆಸ್ತಾ ಇದಾರ, ಈ ರೀತಿ ಎಲ್ಲ ಫೋಕಸ್ ಆಗ್ತಿತ್ತು. ಬಟ್ ಅದೇ ಆರೋಪದಡಿ ಇರ್ತಕ್ಕಂಥ ಪವಿತ್ರ ಗೌಡ ಅವರು A1 ಆರೋಪಿ. ಸೊ ಹ್ಮ್ ಆಗಿದ್ಮೇಲೆ ಅವ್ರಿಗೆ ಹೇಗೆ ಟ್ರೀಟ್ಮೆಂಟ್ ಈ ತರ ಎಲ್ಲ ಫೆಸಿಲಿಟೀಸ್ ಕೊಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗುತ್ತೆ. ಇಲ್ಲ, ನಾನು ಅದನ್ನ ಹ್ಮ್ ಮಾನವ ಹಕ್ಕಿಗೆ ದೂರು ಕೊಡ್ಬೇಕು ಅನ್ಕೊಂಡಿದ್ದೇನೆ. ಬಿಕಾಸ್ ಇಲ್ಲಿ ಏನಾಗುತ್ತೆ ಜೈಲಲ್ಲಿ ಅಂದ್ರೆ, ಯಾರೋ ಒಬ್ರು ಸರ್ಚ್ ಬರ್ತಾರೆ, ರೈಡ್ ಮಾಡಕ್ ಬರ್ತಾರೆ ಅನ್ನೋ ಟೈಮ್ ಅಲ್ಲಿ ಹ್ಮ್ ಇಮಿಡಿಯೇಟ್ ಮೇನ್ ಆಫೀಸ್ ಇಂದ ಇಲ್ಲಿಗೆ ಕಾಲ್ ಬರುತ್ತೆ. ಎಲ್ಲರನ್ನು ಅಲರ್ಟ್ ಮಾಡಿಸ್ಬಿಡ್ತಾರೆ, ಹ್ಮ್ ಹ್ಮ್ ಎಲ್ಲಾರ್ಗು ಹೇಳ್ಕೊಟ್ಬಿಡ್ತಾರೆ. ಅಕಸ್ಮಾತ್ ಏನಾದ್ರೂ ಅಲ್ಲಿ ನಡೆಯುವಂತದ್ದು ಹೇಳಿದ್ರೇನು ಸಹ ಅವ್ರ ಓಕೆ. ಅಧಿಕಾರಿಗಳು ಸರ್ಚ್ ಬಂದವ್ರು ಹೊರಗಡೆ ಹೋದ್ಮೇಲೆ ನೆಕ್ಸ್ಟ್ ಸಾಮಾನ್ಯ ಆರೋಪಿಗಳಿಗೆ ಹೆಂಗ್ ಹೇಳಿದ್ರಿ ನೀವು, ಹೆಂಗ್ ದೂರ್ ಕೊಟ್ರಿ ಅಂತ ಅವ್ರ ಮೇಲೆ ಹರಾಜ್ ಮಾಡುವಂತದ್ದು ಮಾಡ್ತಾರೆ ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳು. ಹಾ 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 ಓಕೆ, ಸೊ ಅದಕ್ಕೆ ಕೆಲವ್ರು ಹೇಳೋದಿಲ್ಲ. ಇಲ್ಲಿ ನನಗೆ ಯಾವುದೇ ತರ ತೊಂದ್ರೆ ಆಗಿಲ್ಲ, ಬಿಕಾಸ್ ನನ್ನ ಅವರು ಹೊರಗಡೆಯಿಂದಾನು ನೋಡಿದಾರೆ ಎಲ್ಲಾರು. ನಾನು ಏನೇ ಇರ್ಲಿ ನೇರ ನುಡಿ ಮಾತಾಡೋದು. ನಾನು ಪ್ರಶ್ನೆ ಮಾಡಿದೀನಿ. ಹ್ಮ್ 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 ಎಲ್ಲಾರ್ ತೀರನೇ ಬಂದ್ ಜೈಲಲ್ಲಿ ಊಟ ತಗೊಳ್ಳಿ, ಊಟ ಮಾಡ್ಲಿ. ಹ್ಮ್ ಹ್ಮ್ ನಮ್ಗೆ ಯಾರಾದ್ರೂ ಪಾಪ ಅಲ್ಲಿ ಸ್ನಾನ ಮಾಡಿ ತಲೆ ಕೂದ್ಲು ಹಾರಿಸ್ತಾ ಇದ್ರೇನು, ಕಟ್ಟೆ ಕೂದ್ಲು ತಲೆ ಜೈಲ್ಗೆ ದರಿದ್ರ ಬರುತ್ತೆ ಅಂತ ಪೊಲೀಸ್ ಸಿಬ್ಬಂದಿಗಳು ಬೈತಾರೆ. ಹ್ಮ್ ಹ್ಮ್ ಇದೇ ಹ್ಮ್ ಪವಿತ್ರ ಅಲ್ಲಿ ಇರುವಂತ 360 ಡಿಗ್ರಿ ಕ್ಯಾಮ್ರಾ ಮುಂದೆ ಬಂದು ಕೂದ್ಲು ಬಿಟ್ಕೊಂಡು ಫುಲ್ ಕೂದ್ಲು ಹಾರಾಡ್ಸ್ಕೊಂಡು ರೆಡಿ ಆಗಿ ಹ್ಮ್ ಹ್ಮ್ ಚೆನ್ನಾಗಿ ಓಡಾಡ್ಕೊಂಡಿರ್ತಾಳಲ್ಲ. ಇಲ್ಲಿ ಸಾಮಾನ್ಯ ಆರೋಪಿಗೆ ಒಂದು ನ್ಯಾಯ, ಇವಳಿಗೊಂದನ ಅಲ್ಲಿ ಸಿಗ್ತಾ ಇರೋದು ಹ್ಮ್ 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 ಫೆಸಿಲಿಟೀಸು. ಇದನ್ನೆಲ್ಲ ನಾನು ಕೇಳಿದ್ದಾಯ್ತು. ಓಕೆ. ನಾನ್ ಬರೋಗೂ ಸಹ ಪೊಲೀಸ್ ಸಿಬ್ಬಂದಿಗಳು ಅದೇ ಹೇಳಿದ್ದು, ಹ್ಮ್ ಏನು ಮಾತಾಡಕ್ ಹೋಗ್ಬೇಡಿ ಅಂತ. ನಾನ್ ಅಂದೆ ಇಲ್ಲ, ಇಲ್ಲಿನ ಒಂದು ಪರಿಸ್ಥಿತಿನ, ಯಾಕಂದ್ರೆ ಕೆಲವ್ರು ಅನುಭವಿಸ್ತಾ ಇದಾರೆ, ಹ್ಮ್ 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 ಕೆಲವರು ರಾಜಾರೋಷವಾಗಿದ್ದಾರೆ. ಇದನ್ನ ತಿಳಿಸುವಂತ ಕೆಲಸ ನಾನ್ ಮಾಡ್ತೀನಿ ಅಂತಾನೆ ಹೇಳಿನೇ ಬಂದಿದ್ದೀನಿ ನಾನು. ಹ್ಮ್ 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 ಅಲ್ಲಿ ಇನ್ನೊಂದೇನ್ ಗೊತ್ತಾ ಸರ್, ಹ್ಮ್ ಜೈಲೊಳಗೆ ಕೇಸಸ್ ಮೇಲೆ ಅವ್ರಿಗೆ ರೆಸ್ಪೆಕ್ಟ್. ಮರ್ಡರ್ ಓಕೆ. ಕೇಸಾ, ದೊಡ್ಡ ದೊಡ್ಡ ಕೇಸಾ, ಓ ರಾಜರಂತೆ ಮರ್ಯಾದೆ ಸಿಗುತ್ತೆ. ಹ್ಮ್ 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 ಸ್ಮಾಲ್ ಕೇಸಸ್ ಹ್ಮ್ ಹೋಗಿ ಅಲ್ಲಿ ಕಸ ಗುಡ್ಸು, ಹ್ಮ್ ಹ್ಮ್ ಮಸಾಜ್ ಮಾಡೋರು ಯಾವ್ದಾದ್ರು ಕೇಸಸ್ ಅಲ್ಲಿ ಬಂದಿದ್ರೆ ಅವ್ರ ಕೈಲಿ ಮಸಾಜ್ ಮಾಡಿಸ್ಕೊಳ್ಳೋದು ಅಲ್ಲಿನ ಸ್ವಲ್ಪ ಪೊಲೀಸ್ ಸಿಬ್ಬಂದಿಗಳು. ಹ್ಮ್ 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 ಆಮೇಲೆ ಪೊಲೀಸ್ ಸಿಬ್ಬಂದಿಗಳೇ ಪವಿತ್ರ ಗೌಡ ಜೊತೆ ಕುತ್ಕೊಂಡು ದರ್ಶನ್ ಅವ್ರ ಬಗ್ಗೆ ಹೇಗಿದ್ದಾರೆ ನಿಮ್ ಸುಬ್ಬ ಅನ್ನೋದು. ಹ್ಮ್ 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 ಆಮೇಲೆ ಪೊಲೀಸ್ ಸಿಬ್ಬಂದಿಗಳೇ ಕೆಲವೊಂದು ದರ್ಶನ್ ಅಣ್ಣ ಮಾಹಿತಿ ತಂದು ಇವಳಿಗೆ ಹೇಳೋದು. ಓಕೆ. ಇವೆಲ್ಲ ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಸಂಸಾರನ ಹೊಂದ್ ಮಾಡ್ಬೇಕು ಹೊರತು ಇವರೇ ಕೆಲವೊಂದು ಪ್ರಚೋದನೆ ಕೊಟ್ಟಿ ಮಾಡ್ತಾ ಇದಾರೆ ಅಲ್ಲಿ. ಹ್ಮ್ 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 ಬಟ್ ಇದೆಲ್ಲ ಮೇಲಧಿಕಾರಿಗಳಿಗೆ ಗಮನಕ್ಕೆ ಬಂದಿಲ್ವಾ ಮೇಡಮ್? ಈಗ ಇಲ್ಲ ಅಲೋಕ್ ಇಲ್ಲ, ಕುಮಾರ್ ಅವ್ರಿಗೆ ಸರ್ಗ್ ಆಗ್ಬೋದು. ಗೊತ್ತಿಲ್ಲ. ಓಕೆ. ಅವ್ರಿಗೆ ಗೊತ್ತಿಲ್ಲ. ಯಾರು ಹೇಳ್ತಾರೆ ಸರ್? ಹ್ಮ್ ಇವಾಗ ನಾವು ಪತ್ರ ಬರಿಬೇಕು, ಲೆಟರ್ ಬರಿಬೇಕು, ಸಲೀಂ ಸರ್ಗೆ ಮತ್ತೆ ಹೋಮ್ ಮಿನಿಸ್ಟರ್ಗೆ, ಮಾನವ ಹಕ್ಕಿಗೆ ಬರಿಬೇಕು. ಸೊ ಬಿಕಾಸ್ ನೀವೇನಾದ್ರು ಅಲ್ಲಿ ಹೊರಗಡೆ ಬಂದ್ಮೇಲೆ ಆತರ ಏನಾದ್ರು ಲೆಟರ್ ಕಳ್ಸುವಂತದ್ದು, ಮೇಲ್ ಮಾಡೋಂಥದ್ದು ಮಾಡಿದ್ರೆ ಮೇಡಮ್? ಇಲ್ಲ, ಈಗ ಮಾಡ್ಬೇಕು. ನಾನು ಈಗ್ಲೇ ಅಲ್ವಾ ಬಂದಿರೋದು, ಓಕೆ. ಮಾಡ್ಬೇಕು, ಮಾಡ್ತೀನಿ. ಬಿಕಾಸ್ ನಾನು ಒಂದು ಆರೋಪಿ ಆಗಿದ್ದಂತ ಸಮಯದಲ್ಲಿ ನಾನು ನೋಡಿದ್ದಂಥದ್ದು, ಎಕ್ಸ್ಪೀರಿಯನ್ಸ್ ಆಗಿದ್ದಂಥದ್ದು ಅಂಡ್ ಜೈಲಲ್ಲಿ ಆಗಿರುವಂತ ಬದಲಾವಣೆ ಆಗ್ಬೇಕಾಗಿರುವಂತದ್ದು, ಹ್ಮ್ 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 ಯಾರ್ಗ್ ಯಾವ ತರ ಫೆಸಿಲಿಟೀಸ್ ಕೊಡ್ತಾ ಇದಾರೆ. ಜೈಲು ಅಂದ್ರೆ ಅಲ್ಲಿ ಹೋಗಿ ನಾವು ಮನ ಪರಿವರ್ತನೆ ಆಗಿ ಹೌದು. ತಿದ್ದಿ ಬುದ್ಧಿ ಕಲ್ತಿ ಬರ್ಬೇಕು ಹೊರ್ತು ಹ್ಮ್ ಇನ್ನಷ್ಟು ಜೈಲ ನನಗೆ ಅನ್ಸುತ್ತೆ ಸರ್, ಓ ಹ್ಮ್ ಜೈಲ ಇಷ್ಟೇನಾ, ನೆಕ್ಸ್ಟ್ ಇನ್ನ ಒಂದ್ 10 ಸಲ ಕಳ್ಸಿ ಹೋಗ್ ಬರಕ್ ನಾನು ರೆಡಿ ಆಗಿರ್ತೀನಿ. ಹ್ಮ್ ಹ್ಮ್ ಯಾಕಂದ್ರೆ ಹ್ಮ್ ಅಷ್ಟು ಕಾಮನ್ ಆಗಿರುತ್ತೆ ಅಲ್ಲಿ, ಹ್ಮ್ ಏನು ಹ್ಮ್ ಅಲ್ಲಿ ಚೇಂಜಸ್ ಅನ್ನೋದಿಲ್ಲ. ಓಕೆ. ಅಂದ್ರೆ ಕೆಲವೊಬ್ಬರಿಗೆ ಮಾತ್ರ ಆತರ ಚೇಂಜಸ್ ತೋರಿಸ್ತಾರೆ. ಅಂದ್ರೆ ಬಡ ಯಾರು ಈಗ ಜನರಿಗೆ, ಬಡ ಮಿಡಲ್ ಜನರಿಗೆ ಕ್ಲಾಸ್ ಬಡ ಮತ್ತೆ ಕೆಲವೊಂದ್ಸಲಿ ಜನರಿಗೆ. ಹೌದು. ಈಗ ದರ್ಶನ್ ಅವರ ಜೊತೆ ಇದ್ದಂತ ಇನ್ನ ಉಳಿದ 4-5 ಜನ ಆರೋಪಿಗಳು, ಈಗ ಪ್ರದೂಷ್ ಆಗಿರ್ಬೋದು ಅಥವಾ ವಿನಯ್ ಹ್ಮ್. ಆಗಿರ್ಬೋದು, ಕೆಲವೊಂದಿಷ್ಟು ಸ್ವಲ್ಪ ರಿಚ್ ಪೀಪಲ್ಸ್ ಇದಲ್ಲ, ಅಂತವ್ರಿಗೆ ಹೇಗಿದೆ ಮೇಡಮ್ ಟ್ರೀಟ್ಮೆಂಟ್? ಅವ್ರದೆಲ್ಲ ಪರವಾಗಿಲ್ಲ? ಎಲ್ಲಾರು ಹಂಗೆ ಸರ್, ಹೆಂಗೆ ಸಾಮಾನ್ಯ ಆರೋಪಿ ಇರ್ತಾರೋ ಓಕೆ. ಮೆನ್ಸ್ ಕಡೆ ಅಂತೂ ಕೇಳಕ್ಕೆ ಹೋಗ್ಬೇಡಿ. ಓಕೆ. ಅವ್ರಿಗೆಲ್ಲಾರ್ಗು ಸ್ಟ್ರಿಕ್ಟ್ ಆಗಿದೆ ಅಲ್ಲಿ. ಹ್ಮ್ ತುಂಬಾ ಚೇಂಜಸ್ ಆಗಿದೆ. ಹ್ಮ್ ಹ್ಮ್ ಅಂಡ್ ಹ್ಮ್ ಒಳಗಡೆ ಏನೋ ಬರುತ್ತೆ ಹೋಗುತ್ತೆ, ದುಡ್ಡು ಬರುತ್ತೆ ಮತ್ತೊಂದ್ ಬರುತ್ತೆ, ಯಾವ್ದೂ ಇಲ್ಲ ಸರ್. ಕಂಪ್ಲೀಟ್ಲಿ ಬಯೋಮೆಟ್ರಿಕ್ ಸಿಸ್ಟಮ್ ಮಾಡ್ಬಿಟ್ಟಿದ್ದಾರೆ. ಸೊ ಅಂದ್ರೆ ನೀವ್ ಹೇಳೋ ಪ್ರಕಾರ ಈಗ ಮೀಡಿಯಾ ಫೋಕಸ್ ಮಾಡ್ತು ದರ್ಶನ್ ಅವ್ರ ಮೇಲೆ, ಹಾಗಾಗಿ ದರ್ಶನ್ ಅವ್ರ ಮೇಲೆ ಸ್ಟಿಕ್ ಮಾಡಿದ್ದಾರೆ ಅನ್ನೋ ತರ ಎಸ್ ಆಯ್ತು. ಎಸ್ 100%. ಮೀಡಿಯಾ ಇಂದಾನೆ ಫೋಕಸ್ ಆಗಿ ಫುಲ್
ಆ ಕಡೆ ಸ್ಟ್ರಿಕ್ಟ್ ಆಗಿದೆ, ಆ ಕಡೆ ಏನೂ ಸಿಗಲ್ಲ. ಸೊ ಈ ಕಡೆ ಫೋಕಸ್ ಇಲ್ಲ, ಸ್ಟ್ರಿಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇದೀರಾ. ಫೋಕಸ್ ಇಲ್ಲ ಅನ್ನೋದಕ್ಕಿಂತ ಇಲ್ಲಿನ ನಡೀತಾ ಇರೋದು ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಹೇಳಕ್ಕೂ ಬಿಡೋದಿಲ್ಲ, ಹೇಳೋರು ಮುಂದೆ ಬರೋದಿಲ್ಲ. ಹೇಳಿದ್ರೆ ಅವ್ರಿಗೆ ಎಲ್ಲ ರೌಂಡ್ಸ್ ಆದ್ಮೇಲೆ ಮತ್ತೆ ಅವ್ರನ್ನ ಕ್ಲಾಸ್ ತಗೊಳ್ಳೋ ಕೆಲಸ ಮಾಡ್ತಾರೆ, ಯಾಕೆ ಹೇಳಿದ್ರಿ ಅಂತ ಹೇಳಿ. ಸೊ ಅದಕ್ಕೆ ಯಾರು ಮುಂದೆ ಬರೋದಿಲ್ಲ ಹೇಳೋದಕ್ಕೆ. ನಮ್ಗೆ ಯಾಕೆ ಬೇಕು ದೊಡ್ಡವ್ರ ಸವಾಸ, ಬಂದಿದ್ದೀರಾ ಹೋಗೋಣ ಅಂತ ಇರ್ತಾರೆ. ಬಟ್ ಆರಾಮಾಗಿದ್ದಾಳೆ ಸರ್, ಯಾವುದೇ ತರ ಅವಳಿಗೆ ಚಿಂತೆ. ಬಿಕಾಸ್ ಎಂತೋರೇ ಆಗ್ಲಿ ಮಾನಸಿಕವಾಗಿ ಕುಗ್ಗೋಗ್ತಾರೆ ಅಲ್ಲಿ ಹೋದ್ರೆ. ಬಟ್ ಆ ತರ ಒಂದು ಏನೂ ಇಲ್ಲ. ಅವಳ ದಿನಚರಿತ್ರೆ ಏನೇನಿರುತ್ತೆ ಅದ್ರ ಪಾಡ್ ಅವಳ ಆಕ್ಟಿವಿಟೀಸ್ ಮಾಡ್ಕೊಂಡು ಆರಾಮಾಗಿದ್ದಾಳೆ. ಬೇಕಾಗಿದ್ ಬರುತ್ತೆ. ಸ್ವೀಟ್ ತಿನ್ಬೇಕು ಅಂದ್ರೆ ಅಲ್ಲಿನೊಂದು ಪೊಲೀಸ್ ಸಿಬ್ಬಂದಿ ಕಾಲ್ ಮಾಡಿ ಹೇಳ್ತಾರೆ, ಮೇಡಮ್ ಪವಿತ್ರಕ್ ಸ್ವೀಟ್ ತಿನ್ಬೇಕನ್ಸುತ್ತಂತೆ ಅಂತ ತಂದ್ ಕೊಡ್ತಾರೆ. ಅಂಡ್ ಅಲ್ಲಿ ಬರುವಂತ ಟೈಲರಿಂಗ್ ಹೇಳ್ಕೊಡಕ್ ಬರುವಂತವ್ರು ಬಾಕ್ಸ್ ಅಲ್ಲಿ ಒಬ್ಬಟ್ಟು ತಗೊಂಡ್ಬರ್ತಾರೆ, ಒಬ್ಬಟ್ಟು ಕೊಡ್ತಾರೆ. ಅಲ್ಲಿನ ಪೊಲೀಸ್ ಸಿಬ್ಬಂದಿ ಹಬ್ಬದ ಊಟ ತಗೊಂಬಂದ್ ಕೊಡ್ತಾರೆ. ಇನ್ನೇನ್ ಸರ್ ಬೇಕು? ಅವಳು ಬೇಕಾಗಿದ್ದಂತ ಬ್ಲೌಸಸ್ ಸ್ಟಿಚ್ ಮಾಡ್ಕೊಂಡು ಹಾಕೊಳ್ತಾಳೆ, ರೆಡಿ ಹಾಕ್ತಾಳೆ, ಚೆನ್ನಾಗಿ ಸುತ್ತಾಡ್ಕೊಂಡಿರ್ತಾಳೆ. ಇನ್ನೇನ್ ಇತ್ತೀಚೆಗೆ ಇಷ್ಟ್ರಲ್ಲೇ ಬರ್ತಾರ ಅನ್ಸುತ್ತೆ ಔಟ್ಕೋಟ್ಗೆ. ಅವಾಗ ಗೊತ್ತಾಗತ್ತೆ ನಿಮ್ಗೆ ಪವಿತ್ರ ಗೌಡ ಹೇಗಿದ್ದಾರೆ, ದರ್ಶನ್ ಅಣ್ಣ ಹೇಗಾಗಿದ್ದಾರೆ ಅಂತ. ಅಲ್ಲ, ದರ್ಶನ್ ಅವ್ರ ಫೋಟೋಗಳು ಕೆಲವೊಂದು ಕೋರ್ಟಿಗೆ ಬಂದಾಗ ನೋಡಿದಂತ ಫೋಟೋಗಳು ನೋಡಿದಾಗ ಅವರು ತುಂಬಾ ಕುಗ್ಗೋಗಿದ್ದಾರೆ ಅನ್ನೋದು ಕಾಣಿಸ್ತದೆ. ಇನ್ನೊಂದೇನಪ್ಪ ಅಂದ್ರೆ, ಒಬ್ಬ ನಟ ಆಗಿದ್ದವರು, ಈಗ ಅವ್ರ ಮೇಲೆ ಆರೋಪ ಬಂದಿದೆ, ಅದು ಸೆಕೆಂಡ್ರಿ. ಅದು ಆರೋಪ ಸಾಬೀತಾದ್ಮೇಲೆ ಅವ್ರನ್ನ ಕಾನೂನಲ್ಲಿ ಅಡಿಯಲ್ಲಿ ಯಾವ ರೀತಿ ಶಿಕ್ಷೆ ಕೊಡುತ್ತೋ ಅಥವಾ ಯಾವ ಬಿಡುಗಡೆ ಮಾಡುತ್ತೋ ಅದ ಕಾನೂನಿಗೆ ಬಿಟ್ಟದ್ದು. ಬಟ್ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕೇಳೋದೇನಪ್ಪ ಅಂದ್ರೆ, ಅವರೊಬ್ಬ ನಟ ಆಗಿದ್ದಂತವ್ರು, ಅನೇಕ ಜನಗಳಿಗೆ ಸಹಾಯ ಮಾಡಿದಂತ ವ್ಯಕ್ತಿ, ಅನೇಕ ಕನ್ನಡ ಚಿತ್ರಗಳಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡುವಂತ ಚಿತ್ರಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಅನ್ನ ಕೊಟ್ಟಂತವ್ರು. ಸೊ ಹಾಗಾಗಿ ಆ ಒಂದು ಗೌರವದ ಮೇಲೆ ಅಷ್ಟೇ ನಾನು ಮಾತಾಡ್ತಾ ಇರೋದು. ಅದ್ ಬಿಟ್ರೆ ಯಾವ್ದೇ ರೀತಿ ದರ್ಶನ್ ಅವ್ರನ್ನ ವಹಿಸ್ಕೊಳ್ಳೋದಾಗ್ಲಿ ಅಥವಾ ಬೇರೆ ಏನೂ ಇಲ್ಲ. ಬಟ್ ಅಂದ್ರೆ ಆತರ ಆರೋಪ ಬಂದಿದೆ, ಆರೋಪದಡಿ ಅವ್ರು ಶಿಕ್ಷೆ ಅನುಭವಿಸ್ತಾರೆ, ಅದು ಅನುಭವಿಸ್ಲೇಬೇಕು. ಯಾಕಂದ್ರೆ ಅವ್ರಿಗೆ ನೋಡಿ, ಅವರು ಶಿಕ್ಷೆ, ಅವ್ರು ತಪ್ಪು ಮಾಡಿದ್ರೆ ಕಾನೂನಲ್ಲಿ ಶಿಕ್ಷೆ ಆಗೇ ಆಗತ್ತೆ, ಆಗ್ಲಿ. ಹೌದು. ಬಟ್ ಅವ್ರು ಮಾಡಿರುವಂತ ಒಂದಷ್ಟು ಒಳ್ಳೆ ಕೆಲ್ಸಗಳನ್ನು ಸಹ ನಾವು ಮಾತಾಡ್ಬೇಕು. ಹಾಗಾಗಿ ನಾವು ಹೆಚ್ಚು ಕಾಳಜಿ ವಹಿಸ್ತೀವಿ ಅಷ್ಟೇ. ಹೌದು, ಅಷ್ಟೇ. ಯಾವ್ದೋ ಒಂದು 99 ಒಳ್ಳೆ ಕೆಲ್ಸ ಮಾಡಿ ಒಂದು ಕೆಟ್ಟ ಕೆಲ್ಸಕ್ಕೆ ಅವ್ರನ್ನ ನಾನು ಕೆಟ್ಟವ್ರಂತ ಹೇಳಕ್ ಹೋಗಲ್ಲ. ಅವ್ರು ನಿಜವಾಗ್ಲೂ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ. ಬಟ್ ಎಲ್ಲೋ ಒಂದ್ ಕಡೆ ಅವರು ಒಂದು ಹೆಣ್ಣಿನ ಸವಾಸ ಮಾಡಿ ಈ ಹಂತಕ್ಕೆ ಬಂದ್ರಲ್ಲ, ಇದು ಬೇಕಾಗಿರ್ಲಿಲ್ಲ ಅನ್ಸುತ್ತೆ ಅಲ್ವಾ? ಯಾವ ಲೆವೆಲ್ಗೆ ಒಂದು ಹೀರೋ, ಒಂದು ಮಾಸ್ ಲೀಡರು, ಇಡೀ ಎಷ್ಟೋ ಲಕ್ಷಾಂತರ ಜನಕ್ಕೆ ಅನ್ನದಾತ ಆಗಿದ್ದಂಥವ್ರು, ಎಷ್ಟೋ ಪ್ರಾಣಿಗಳಿಗೆ ಸಾಕ್ತಾ ಇದ್ದಂಥವ್ರು, ದಾನ ಧರ್ಮ ಮಾಡಿರೋಂಥವ್ರು, ವಿದ್ಯಾಭ್ಯಾಸ ಕೋರ್ಸ್, ಎಷ್ಟೋ ಸೋಷಿಯಲ್ ಸರ್ವಿಸ್ ಮಾಡಿದ್ದಾರೆ ಅವರು. ವರ್ಷಕ್ಕೆ ಇಷ್ಟು ಕೋಟಿ ದುಡ್ಡು ಅನ್ನೋದು ಅವರು ಸೇವೆಗಂತಾನೆ ಹೇಳ್ತಾ ಇದ್ರು. ಇವತ್ತೊಂದ್ ಕಡೆ ಅವ್ರು ಒಳ್ಳೆ ಕೆಲ್ಸಗಳೆಲ್ಲ ಹೋಗಿ ಒಂದೇ ಒಂದು ಕೆಟ್ಟ ಕೆಲ್ಸ ಅವ್ರು ಮಾಡಿದಾರೋ ಮಾಡಿಲ್ವೋ, ಬಟ್ ಆ ವ್ಯಕ್ತಿ ಕಂಪ್ಲೀಟ್ ಆಗಿ ಕುಗ್ಗಿದ್ದಾರೆ ಮಾನಸಿಕವಾಗಿ. ಅವ್ರು ಹೊರ್ಗಡೆ ಬರ್ತಾರಲ್ಲ ಇಷ್ಟ್ರಲ್ಲೇ ಔಟ್ಕೋಟ್ಗೆ, ನೀವೆಲ್ಲಾರು ನೋಡ್ತೀರಾ ಹೇಗಾಗಿದ್ದಾರೆ ಅಂತ ನೋಡಿ. ಇಲ್ಲ, ಅವ್ರಿಗೆ ನಾನು ಆರೋಪಿ ಸ್ಥಾನದಲ್ಲಿ ಇದ್ರೂ ಸಹ ಏನಕ್ಕೆ ಗೌರವ ಕೊಡ್ತೀವಿ ನಾವು ಅಂದ್ರೆ, ಅವ್ರು ಮಾಡಿದಂತ ಕೆಲಸಗಳು ನಾವು ಕಣ್ಣಾರೆ ನೋಡಿದೀವಿ. ಈಗ ಕೆಲವೊಂದು ಆಶ್ರಮಗಳಿಗೆ ಈಗ್ಲೂ ಸಹ ಅವ್ರು ಒಳಗಡೆ ಇದ್ರೂನು ಅವ್ರಿಗೆ ಏನ್ ಕೊಡ್ತೀವಿ ಅಂತ ಹೇಳಿದ್ರು ಅದು ತಲುಪಿದೆಯಂತೆ. ಯಾವ್ದೋ ಒಂದು ನಮ್ಮನೆ ಸುಮ್ಮನೆ ಅನ್ನೋ ಒಂದು ಆಶ್ರಮಕ್ಕೆ ಇಟಿಗೆಗಳು ಮತ್ತೆ ಕಟ್ಟಡಕ್ಕೆ ಏನ್ ಬೇಕಾದಂತ ಸಾಮಗ್ರಿಗಳು ತಲುಪಿದೆ ಅವ್ರ ಅಭಿಮಾನಿಗಳ ಕಡೆಯಿಂದ. ಸೊ ಆತರ ಒಂದು ಮಾತು ಕೊಟ್ಟಂತ ಕೆಲಸಗಳನ್ನ ನೆರವೇರಿಸ್ಕೊಡುವಂತ ವ್ಯಕ್ತಿ. ಸೊ ಹಾಗಾಗಿ ಒಂದಿಷ್ಟು ಗೌರವಗಳು ಕೊಡ್ತೀವಿ ಅಷ್ಟೇ. ಕೆಲವರು ಅನ್ಕೋಬಹುದು ಇವರು ಆರೋಪಿ ಪರ ಮಾತಾಡ್ತಾರೆ ಯಾಕೆ ಅಂತ ಕೆಲವೊಂದಿಷ್ಟು ಕಮೆಂಟ್ಸ್ ಬರ್ತವೆ. ಸೊ ಅದಕ್ಕೆ ಏನಪ್ಪ ಅವ್ರಿಗೆ ಹೇಳೋದಿಷ್ಟೇ. ಬಟ್ ಅವ್ರ ಆರೋಪ ಅವ್ರ ಮೇಲೆ ಬಂದಂತದ್ದು ಸಾಬೀತಾದ್ರೆ ಕೋರ್ಟ್ ಶಿಕ್ಷೆ ಕೊಡುತ್ತೆ, ಕಾನೂನು ಶಿಕ್ಷೆ ಕೊಡುತ್ತೆ. ಬಟ್ ನಮ್ ಕಡೆಯಿಂದ, ನಾನೊಬ್ಬ ಸಾಮಾಜಿಕ ಕಳಕಳಿ ಇಟ್ಕೊಂಡಂತ ವ್ಯಕ್ತಿ ಆಗಿರೋದ್ರಿಂದ ಅವ್ರು ಮಾಡಿದಂತ ಒಳ್ಳೆ ಕೆಲ್ಸಕ್ಕೆ ನಾನು ಅವ್ರನ್ನ ಪ್ರಶಂಸೆ ಮಾಡ್ತೀನಿ. ಬಟ್ ಅವ್ರು ಕೆಟ್ಟ ಕೆಲಸ ಮಾಡಿದ್ರೆ ಅವ್ರ ಶಿಕ್ಷೆ ಆಗ್ಲಿ, ಈಗ್ಲೂ ಅದನ್ನೇ ಹೇಳೋದು. ಸೊ ಖಂಡಿತವಾಗ್ಲೂ ದರ್ಶನ್ ಅವ್ರಿಗೆ ಕಾನೂನಲ್ಲಿ ಏನು ಉತ್ತರ ಸಿಗುತ್ತೋ ಸಿಗ್ಲಿ, ಬಟ್ ಅವ್ರು ಮಾಡಿರೋಂತ ಒಳ್ಳೆ ಕೆಲ್ಸಕ್ಕೆ ಒಂದಷ್ಟು ರೆಸ್ಪೆಕ್ಟ್ ನಾನು ಸಹ ಕೊಡ್ತೀನಿ, ಆ ಒಂದೇ ಕಾಳಜಿ. ಬಟ್ ಎಲ್ಲೋ ಒಂದ್ ಕಡೆ ನಾನು ಒಳಗಡೆ ಹೋಗಿದ್ದಂತ ಸಮಯದಲ್ಲಿ ಅವ್ರಿಗೆ ಸಿಗ್ದಿರ ಇರುವಂತ ಫೆಸಿಲಿಟೀಸ್ ಅವ್ರಿಗೆ ಅಷ್ಟು ಸ್ಟ್ರಿಕ್ಟ್ ಮಾಡಿದ್ರೆ ಇಲ್ಲಿ ಯಾಕಿಲ್ಲ ಅನ್ನೋಂಥದ್ದು ನನ್ನ ಪ್ರಶ್ನೆ. ಅಷ್ಟೇ. ಖಂಡಿತ ಮೇಡಮ್, ಖಂಡಿತ. ಆಕ್ಚುಲಿ ಇದು ಎಲ್ರ ಗಮನಕ್ಕೂ ಬಂದಾಗ ಅದೊಂಥರ ಆಶ್ಚರ್ಯವಾಗೇ ಇರುತ್ತೆ. ಯಾಕಂದ್ರೆ ಇವ್ರಿಗೆ ಒಂದ್ ರೀತಿ ಇದೆ ಅಂದ್ಮೇಲೆ ಇವ್ರಿಗೂ ಅದೇ ರೀತಿ ಇರುತ್ತೆ ಅಂತ ಅನ್ಕೊಂಡಿರ್ತಾರೆ. ಬಟ್ ನೀವ್ ಹೇಳಿದಾಗ ಅದೊಂಥರ ಶಾಕಿಂಗ್ ಅನಿಸ್ತು. ಅದೇಗ್ ಸಾಧ್ಯ ಜೈಲ್ ಅಂದ್ಮೇಲೆ ಮಹಿಳೆಯವ್ರಿಗೊಂದು, ಅದ್ರಲ್ಲೂ ಎಸ್ಪೆಷಲಿ ಅಂತ ನಟ ಅಂತವ್ರಿಗೇನೆ ಸ್ಟಿಕ್ ಮಾಡಿದಾರೆ, VIP ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಅಂದ್ಮೇಲೆ ಇವ್ರಿಗೂ ಕೊಡ್ಬಾರ್ದಲ್ವಾ ಅನ್ನೋದೇ ಜನರ. ನಿಮಗೆ ಕಳೆದ ಬಾರಿ ಗೊತ್ತಿರ್ಬೇಕು, ಜಸ್ಟ್ ಅವರು ಒಂದು ಕಪ್ ಕಾಫಿ ಕುಡಿತಾ ಇದ್ದೊಂದು ಫೋಟೋ ವೈರಲ್ ಆಗಿದ್ದಕ್ಕೆ ಇಡೀ ಜೈಲ್ ಅಧಿಕಾರಿಗಳು ಕೆಲವರು ಸಸ್ಪೆಂಡ್ ಆದ್ರೂ ಜೈಲೇ ಬದಲಾವಣೆ ಮಾಡ್ಬಿಟ್ರು. ಬಟ್ ಇಲ್ಲಿ ಅವ್ರು ಜಸ್ಟ್ ಒಂದ್ ಕಾಫಿ ಕಪ್ ಇಟ್ಕೊಂಡಿದ್ದಕ್ಕೆ ಇಲ್ಲಿ ಒಬ್ಬಟ್ಟು ಬರುತ್ತೆ, ಚಿತ್ರಾನ್ನ ಬರುತ್ತೆ, ಮನೆ ಊಟ ಬರುತ್ತೆ, ಸ್ಟಾಫ್ ಊಟ ಬರುತ್ತೆ, ಕೇಳಿದ ಸ್ವೀಟ್ಸ್ ಬರುತ್ತೆ. ಯಾಕೆ ಇದು ಬದಲಾವಣೆ ಆಗಿಲ್ಲ?
ಯಾಕೆ ಇದು ಗಮನಕ್ಕೆ ಬಂದಿಲ್ಲ ಸಮಾಜಕ್ಕೆ ಅನ್ನೋದು ಅಷ್ಟೇ. ಯಾಕೆ ದರ್ಶನ್ ಮಾತ್ರ ಟಾರ್ಗೆಟ್? ಅದೇ ಕೇಸಲ್ಲಿ ಆರೋಪಿ ಆಗಿರೋ ಪವಿತ್ರ ಅಲ್ವಾ, ನಾನು ಆರೋಪಿಯಾಗಿ ಹೋಗಿದ್ದಲ್ವಾ, ಯಾರಿಗೂ ಸಿಗ್ದಿರ ಇರುವಂತ ಫೆಸಿಲಿಟೀಸ್ ಅವಳಿಗೆ ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಕೈಗೆ ಕಾಲಿಗೆ ಹಾಳಿಟ್ಕೊಂಡು ಆರಾಮಾಗಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದಾರೆ. ಅಂಡ್ ಅವಳಿಗೆ ಗೊತ್ತಿದೆ, ಸುಮಾರು ಸಲ ನಾನು ಹೇಳಿದೀನಿ ಇದನ್ನ ಹೊರಗಡೆ ತೋರ್ಸುವಂತ ಕೆಲ್ಸ ಮಾಡ್ತೀನಿ ಅಂತ. ಬಟ್ ಅದು ನೀವು ಆಕ್ಚುಲಿ ಜಸ್ಟ್ ನಿಮ್ಮ ಮಾತಲ್ಲಿ ಹೇಳ್ತಾ ಇರೋದ್ರಿಂದ ಅದು ನೀವೇ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಆಕ್ಚುಲಿ. ಇಲ್ಲಾಂದ್ರೆ ಫೋಟೋ ಮುಖಾಂತರ ಆಗಿದ್ರೆ ಅದೊಂಥರ ಸುಮೋಟೋ ಕೇಸ್ ಆಗ್ತಾ ಇತ್ತು. ಫೋಟೋಸ್ ಅಲ್ಲ, ಜಸ್ಟ್ ಅಲ್ಲಿ ನಮ್ಮ ವುಮನ್ ಬ್ಯಾರಕ್ ಅಲ್ಲಿ ಸೆಂಟರ್ ಅಲ್ಲಿ ಒಂದು 360 ಡಿಗ್ರಿ ಕ್ಯಾಮ್ರಾ ಇದೆ ಆಯ್ತಾ. ಎಲ್ಲಾನು ಪಿಕ್ಚರ್ ಕ್ಯಾಪ್ಚರ್ ಆಗ್ತಾ ಇರುತ್ತೆ, ವಿಡಿಯೋಸ್ ಎಲ್ಲ. ಅಲ್ಲಿ ಒಬ್ರು ತಲೆ ಬಾಚಿದ್ರೂ, ಅಲ್ಲಿ ಯಾರೋ ಒಬ್ರು ಕೂತಿದ್ರೇನು ಅವ್ರನ್ನ ಹೆಬ್ಬರ್ಸಿ ಅಂತಾರೆ, ಅಲ್ಲೊಂದ್ ಬಟ್ಟೆ ಅಡ್ಡ ಬಂದ್ರೇನು ಹೆಬ್ಬರ್ಸಿ ಅಂತಾರೆ. ಸೊ ಆ ಕ್ಯಾಮ್ರಾಗಳನ್ನ ಕಾಣಿಸಿರುತ್ತಲ್ವಾ ಅಲ್ಲಿ ಏನೇನ್ ಆಗಿದೆ ಅಂತ ಹೇಳಿ. ಅಂದ್ರೆ ಉನ್ನತಾಧಿಕಾರಿಗಳು ಪರಿಶೀಲನೆ ಮಾಡ್ಬೇಕು ಅಂತ ಹೇಳ್ತೀರಿ? ಎಸ್ ಎಸ್, ನಾನು ಆ ಡೇಟ್ ಅಂಡ್ ಸಮಯ ಕೊಡ್ತೀನಿ, ದೂರನ್ ಕೊಡ್ತೀನಿ, ತನಿಖೆ ಮಾಡ್ಲಿ, ಸ್ಟ್ರಿಕ್ಟ್ ಮಾಡ್ಲಿ. ಅಲ್ಲೇ ಸ್ಟ್ರಿಕ್ಟ್ ಮಾಡಿದಾರಂದ್ರೆ ಇಲ್ಲೂ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ಲಿ. ಒಂದು ಜೈಲ್ ಅಂದ್ರೆ ಭಯ ಇರ್ಬೇಕು, ಬದಲಾವಣೆ ಆಗ್ಬೇಕು. ಭಯ ಇಲ್ಲ, ಇಷ್ಟೇನಾ ಅನ್ನೋಷ್ಟು ನನ್ ಮನ್ಸಿಗೆ ಬಂದಿದೆ ಅಂದ್ರೆ ಪಶ್ಚಾತ್ತಾಪ ಕಾಡ್ಬೇಕು ಪ್ರತಿಯೊಬ್ಬರಿಗೂ ಅಷ್ಟೇ. ಹೌದು, ಆ ಪಶ್ಚಾತ್ತಾಪ ಇಲ್ಲ ಅಲ್ಲಿ. ಯಾವ್ದು ಸಿಗ್ಬೇಕು ಅದು ಸಿಗ್ದಿರ ಇದ್ದೋಗ, ಯಾವ್ದನ್ನ ನಾವು ಬಯಸ್ತಿರೋ ಅವೆಲ್ಲ ಸಿಗ್ದಿರ ಇದ್ದೋಗ ಅದು ನಮಗ್ ನೋವು ಗೊತ್ತಾಗ್ಬೇಕು, ಅದ್ರ ಬೆಲೆ ಅರ್ಥ ಆಗ್ಬೇಕು. ಬಟ್ ಎಲ್ಲಾನು ಸಿಗ್ತಾ ಇದೆ, ಕುಟುಂಬ ಒಂದ್ ಅಷ್ಟೇ. ಅಂಡ್ ಅಲ್ಲಿ ವಿಡಿಯೋ ಕಾಲ್ ಆಪ್ಷನ್ ಇದೆ, ವಾರದಲ್ಲಿ 2 ಸಲ ಫ್ಯಾಮಿಲಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದು. ಮಾತಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಅದು ಮಾಮೂಲಿ ಜೈಲ್ ಮೆನ್ಯೂಲ್ ಎಲ್ಲ ಇದೆಯಾ ಅದು? ಹೌದು ಇದೆ. ಅದೊಂದು ಆಪ್ ಇದೆ, ಜೆಸಿದ್ ಆಪ್ ಇದೆ, ಅದಕ್ಕೆ ಕಾಲ್ ಮಾಡಿ ಕುಟುಂಬದವರು ಮಾತಾಡ್ಬೋದು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.